ರಾಜ್ಯದಲ್ಲಿ ಬರ ಆವರಿಸಿದೆ. ತುತ್ತು ಅನ್ನಕ್ಕೆ, ಹನಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಜನ ಹೊಟ್ಟೆಯನ್ನ ತುಂಬಿಸಿಕೊಳ್ಳುವುದಕ್ಕೆ ಗುಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್. ಕೋಟೆನಾಡಲ್ಲಿ ಬರ, ಜನರ ಪರದಾಟ. ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ, ಮೇವು ಜೀವಜಲಕ್ಕಾಗಿ ಗುಳೆ ಹೊರಟ ಜನ. ನೋಡಿ, ಹೀಗೆ ಪರಿವಾರದೊಂದಿಗೆ ಜಾನುವಾರು ಸಹಿತ ವಲಸೆ ಹೊರಟ ಕುರಿಗಾಹಿಗಳು. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ಹಾಗೂ ಚಳ್ಳಕೆರೆ ತಾಲೂಕು. ಸತತ 5-6 ತಿಂಗಳಿನಿಂದ ಚಿತ್ರದುರ್ಗ ಜಿಲ್ಲಾದ್ಯಂತ ಮಳೆ ಅನ್ನೋದು ಮರೀಚಿಕೆಯಾಗಿದೆ. ಹೀಗಾಗಿ ಇಲ್ಲಿನ ಜನರಿಗೆ ಆಹಾರದ ಸಮಸ್ಯೆ ಎದುರಾಗಿದೆ. ಜಾನುವಾರುಗಳಿಗೆ ಮೇವು, ನೀರಿನ ಕೊರತೆ ಉಂಟಾಗಿದೆ. ಅದರಲ್ಲೂ ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ತಾಲೂಕಿನಾದ್ಯಂತ ಕುರಿ ಸಾಕಾಣಿಕೆಯಿಂದಲೇ ಬದುಕನ್ನು ಕಟ್ಟಿಕೊಂಡಿರುವ ಕುರಿಗಾಹಿಗಳು ಸಾಕಿರುವ ಕುರಿಗಳಿಗೆ ಮೇವು, ನೀರನ್ನು ಒದಗಿಸಲಾಗದೆ ಕಂಗಾಲಾಗಿದ್ದಾರೆ. ಸಿಕ್ಕ ಕಡೆ ನೀರು ಸೇವಿಸಿದ ಕುರಿಗಳು ಸಾವನ್ನಪ್ತಾ ಇದ್ದು ಜನಜೀವನ ಸಹ ತೀವ್ರ ಕಷ್ಟಕರವಾಗ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದಾಗಿ ಮನನೊಂದ ಕುರಿಗಾಹಿಗಳು ಜಾನುವಾರುಗಳ ಜೀವವನ್ನು ಉಳಿಸಿಕೊಳ್ಳಲು ಮಲೆನಾಡು ಪ್ರದೇಶಗಳಿಗೆ ಗುಳೆ ಹೊರಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನನ್ನಿವಾಳ ಗ್ರಾಮದ ಬಳಿ ನಾವಿದ್ದೀವಿ. ಈಗ ಕಾಣಬಹುದು ದೃಶ್ಯಗಳಲ್ಲಿ ಏನು ಬಹುತೇಕ ಬರ ತಾಂಡವವಾಡುತ್ತಿರುವ ಪರಿಣಾಮ ಹೊಲಗದ್ದೆಗಳು ಸಂಪೂರ್ಣ ಬರಿದಾಗಿವೆ. ಈಗೇನು ಕಾಣ್ತಿದ್ದೀವಿ, ಕಣ್ಣಾಯಿಸದಷ್ಟು ದೂರಕ್ಕೂ ಕೂಡ ಹೊಲಗಳಲ್ಲಿ ಎಲ್ಲೂ ಕೂಡ ಬಿತ್ತನೆ ಆಗಿಲ್ಲ. ಮೇವು ನೀರಿಗಾಗಿ ರೈತರು ಹಾಗೂ ಕುರಿಗಾಯಿಗಳು ಪರದಾಡುವಂತಾಗಿದೆ. ಏನು ಇಲ್ಲಿಂದ ಚಿತ್ರದುರ್ಗ ಜಿಲ್ಲೆಯಿಂದ ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ವಿವಿಧ ಮಲೆನಾಡು ಪ್ರದೇಶಕ್ಕೆ ಇಲ್ಲಿನ ರೈತರು ಹಾಗೂ ಕುರಿಗಾಯಿಗಳು ಗುಳೆ ಹೋಗ್ತಿದ್ದಾರೆ. ಹೀಗಾಗಿ ರಸ್ತೆ ಬದಿಯಲ್ಲಿ ನಾವು ಕಾಣ್ತಿದ್ದೀವಿ ದೃಶ್ಯಗಳಲ್ಲಿ ಏನು ಗುಳೆ ಹೊರಟಿರುವಂಥ ಮಹಿಳೆ ನಮ್ಮ ಇದ್ದಾರೆ. ಅವ್ರನ್ನ ಕೇಳ್ತೀನಿ, ಎಲ್ಲಿಗೆ ಹೋಗ್ತಾ ಇದ್ರಮ್ಮ? ಇಲ್ಲಿಗೆ ಅಲ್ಲೇ 4 ತಿಂಗಳು ಆಗೈತೆ ಸರ್. ನಾವು ಗುಳೆ ಹೊರಟು ನಾವು ಹಿಂಗೆ ದಾವಣಗೆರೆ ಕಡೆ ಚಾನಲ್ಗೆ ಹೋಗ್ತಾ ಇದೀವಿ. ನೀರು ಸಿಗ್ತಾ ಇಲ್ಲ, ನಮಗೆ ಮೇವು ಸಿಗ್ತಾ ಇಲ್ಲ. ಅದಕ್ಕೆ ಗುಳೆ ಹೋಗ್ತಾ ಇದೀವಿ. ನಮಗೆ ಭಾಳ ಕಷ್ಟ ಆಗೈತೆ ಮೇವು ನೀರಿಂದು. ಏನನ್ನ ಸರ್ಕಾರಲಿದ್ದ ಒಂದು ಸ್ವಲ್ಪ ನಮಗೆ ಸಹಾಯ ಮಾಡಿದರೆ ಅಷ್ಟೇ ನಮಗೆ ಬೇಕು. ಒಟ್ಟಾರೆ ಏನಂತಂದ್ರೆ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಬರ ರೌದ್ರ ತಾಂಡವವಾಡ್ತಿದೆ. ಹೀಗಾಗಿ ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತು ರೈತರು ಹಾಗೂ ಕುರಿಗಾಯಿಗಳಿಗೆ ಸಂಕಷ್ಟವನ್ನು ಪರಿಹರಿಸಬೇಕು ಅನ್ನೋದು ಇಲ್ಲಿನ ಆಗ್ರಹವಾಗಿದೆ. ಇನ್ನು ಈ ಚಿತ್ರದುರ್ಗ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತೇಳಿ ಸರ್ಕಾರ ಘೋಷಿಸಿ 5 ತಿಂಗಳು ಕಳೆದಿದೆ. ಆದರೆ ನಯಾ ಪೈಸಾ ಪರಿಹಾರ ಸಿಕ್ಕಿಲ್ಲ. ಬರ ನಿರ್ವಹಣೆಗೂ ಅಗತ್ಯ ಕ್ರಮವನ್ನು ಕೈಗೊಂಡಿಲ್ಲ. ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರನ್ನ ಕೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಮೇವು, ನೀರಿಗೆ ಕೊರತೆಯಾಗದಂತೆ ಗಮನ ಹರಿಸಲು ಸಿಎಂ ಸೂಚಿಸಿದ್ದಾರೆ. ಹೀಗಾಗಿ ನಾವು ಅಗತ್ಯ ಕ್ರಮವನ್ನು ಕೈಗೊಳ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಸ್ವಲ್ಪ ದೇವರೆಟ್ಟುಗಳದು ಒಂದು ಸಮಸ್ಯೆ ಇದೆ. ಅದನ್ನು ಸಂಬಂಧಪಟ್ಟ ಸಚಿವರ ಜೊತೆ ಅಧಿಕಾರಿಗಳಿಗೆ ಚರ್ಚೆ ಮಾಡಿ ಅದಕ್ಕೆ ಏರ್ಪಾಡು ಅದನ್ನು ಕೂಡ ಮಾಡಿದ್ದಾರೆ. ಸೊ ಎಲ್ಲಿ ನಮಗೆ ಅವಶ್ಯಕತೆ ಇದೆ ಅಲ್ಲಿ ತಕ್ಷಣ ಮೇವನ್ನ, ಕುಡಿಯೋ ನೀರು, ಮೇವು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಈಗಾಗಲೇ ಅದನ್ನು ಬಹಳ ಸ್ಪಷ್ಟವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮೇವಾಗಲಿ, ನೀರಾಗಲಿ ಎಲ್ಲೂ ಸಹ ತೊಂದರೆ ಆಗೋದಿಲ್ಲ. ಒಟ್ಟಾರೆ ಚಿತ್ರದುರ್ಗದ ಜಿಲ್ಲಾದ್ಯಂತ ಬರ ರೌದ್ರ ತಾಂಡವವಾಡ್ತಾ ಇದೆ. ಹೀಗಾಗಿ ಹಚ್ಚ ಹಸುರಾಗಿ ಬೆಳೆಗಳಿಂದ ನಳನಳಿಸಬೇಕಿದ್ದಂತಹ ಜಮೀನುಗಳು ಖಾಲಿಯಾಗಿದ್ದು ಮೇವು ಮತ್ತು ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇದರಿಂದ ಕಂಗಾಲಾದ ಜನರು ಜೀವನೋಪಾಯಕ್ಕಾಗಿ ಗುಳೆ ಹೊರಟಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಬರದ ಬವಣೆಯನ್ನು ನೀಗಿಸಲಿಕ್ಕೆ ಮುಂದಾಗಬೇಕಿದೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.